ಚಳ್ಳಕೆರೆ ತಾಲ್ಲೂಕಿನ ಕಡೆಹೊಡೆ ಗ್ರಾಮದಲ್ಲಿ ಜಮೀನೊಂದರಲ್ಲಿ ಚಿರತೆ ಕುಳಿತಿರುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಫೋಟೋ ಕುರಿತು ಅರಣ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ. ವಾಟ್ಸ್ಆಪ್ ಮೂಲಕ ಹರಡಿದ ಮಾಹಿತಿಯ ಬೆನ್ನಲ್ಲೇ ಚಳ್ಳಕೆರೆ ವಲಯದ ಅರಣ್ಯ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದು, ಸದರಿ ಜಮೀನು ಸರ್ವೆ ನಂಬರ್ 107ರಲ್ಲಿ ದಾಳಿಂಬೆ ಸಸಿ ನಾಟಿ ಮಾಡಿರುವುದು ಕಂಡುಬಂದಿದೆ. ಜಮೀನು ಮಾಲೀಕರನ್ನು ವಿಚಾರಿಸಿದಾಗ, ಕಳೆದ ವಾರವೇ ಸಸಿಗಳನ್ನು ನೆಟ್ಟಿದ್ದು, ಕೆಲಸದ ವೇಳೆ ಯಾವುದೇ ಚಿರತೆ ಅಥವಾ ಕಾಡುಪ್ರಾಣಿ ಕಂಡುಬಂದಿಲ್ಲ ಎಂದು ತಿಳಿಸಿದ್ದಾರೆ. ಅರಣ್ಯ ಸಿಬ್ಬಂದಿ ಜಮೀನು ಹಾಗೂ ಸುತ್ತಮುತ್ತ ಪ್ರದೇಶವನ್ನು ಪರಿಶೀಲಿಸಿದರೂ ಯಾವುದೇ ಕಾಡುಪ್ರಾಣಿಗಳ ಹೆಜ್ಜೆ ಗುರುತುಗಳು ಪತ್ತೆಯಾಗಿಲ್ಲ. ಹೀಗಾಗಿ ಜಮೀನಿನಲ್ಲಿ ಚಿರತೆ ಹಾಗೂ ಹುಲಿ ಇರುವಂತೆ ಹರಿದಾಡುತ್ತಿರುವ ಛಾಯಾಚಿತ್ರಗಳು ಸಂಪೂರ್ಣ ಸುಳ್ಳು ಹಾಗೂ ತಂತ್ರಾಂಶ ಬಳಸಿ ಸೃಷ್ಟಿಸಿರುವ ಸಾಧ್ಯತೆ ಇದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ಜನಧ್ವನಿ ನ್ಯೂಸ್ ಸತ್ಯದ ಧ್ವನಿ. ಪೂಜೆ ಮಾಡಿ ಹಾಕಿದ್ರಲ್ಲ, ಅದು ಫೋಟೋ ಹೊಡೆದಿದ್ರಲ್ಲ, ಪೂಜೆ ಮಾಡಿದ್ವಿ. ಇವಾಗ ಶುಕ್ರವಾರ ದಿನ ಮಾಡಿದ್ವಿ, ಶನಿವಾರ ಗಿಡಿ ಹಾಕಿದ್ವಿ. ಚಿಟ್ಟೆ ಪಡ್ತೆ ಯಾವ್ದು ಕಾಮ್ಲಿಲ್ಲ. ಚಿಟ್ಟೆ ಕಂಡಕ್ ಅಂತೇಳಿ ಒಂದು ಇದು ಬಂದತ್ತೆ, ಎಲ್ಲಾ ಕಡೆ ಫೋಟೋ ಎಲ್ಲ ಹೋಗೈತಿ, ವೈರಲ್ ಆಗೈತಿ ಊರಾಗೆಲ್ಲ. ನಿಮ್ ತೋಟದಲ್ಲಿ ಚಿರತೆ ಬಂದತ್ತೆ, ಪೂಜೆ ಮಾಡ್ಬೇಕಾದ್ರೆ ಅದನ್ನ ಫೋಟೋ ಹೊಡ್ತಾರೆ. ಹಿಂಗೆ ಸುಳ್ಳ ನಿಜಾನ? ಇಲ್ಲ ಸರ್, ಸುಳ್ಳು. ಸುಳ್ಳಲ್ಲ. ಚಿರತೆ ಯಾವ್ದು ಬಂದಿಲ್ಲ. ಎಡಿಟ್ ಮಾಡಿರೋದಂಗಾರ ಅದು. ಅಲ್ಲಿ ಆ ಕೆರೆ ಐತಲ್ಲ, ಅಲ್ಲಿ ಒಂದ್ ಅಲ್ಲಿ ಹೋಗೋ ತರ ಮಾಡಿದಾರೆ. ಹಂಗ ಸರ್, ಅಲ್ಲಿ ಯಾರು ಬಂದಿರ್ಲಿಲ್ಲ. ನಾವು ಇಬ್ರು ಹೆಣ್ಮಕ್ಳು, ನಾನು ಒಬ್ಬನೇ. ಯಾವ ಚಿರತೆ ಏನು ಬಂದಿಲ್ಲ? ಯಾತಿಲ್ಲ ಸರ್, ಎಲ್ಲ ಸುಳ್ಳಲ್ಲ. ಎಲ್ಲ ಸುಳ್ಳೆ, ಎಲ್ಲ ಸುಳ್ಳು ಸುದ್ದಿ ಅಂತ ಎಲ್ಲ ಸುಳ್ಳು ಸುದ್ದಿ ಸರ್. ಯಾರು ಏನು ಭಯ ಮಾಡಬೇಡಿ.